ಅವ್ರ ತರ ಇರೋದು ವರನ ಶಾಪನ. ನನಗ್ ವರನೇ. ಕೆಲವ್ರು ಮಾತ್ರ ಅದು ಮಾತಾಡಿದಾಗ 7 months ಬ್ಯಾಕ್ ಒಂದೇನೋ ಒಂದು ಕರೆದಿದ್ರು ಒಂದು ದೊಡ್ಡ ವ್ಯಕ್ತಿ ಕರೆದ್ರು, ಮಾತಾಡಿದ್ರು. ಸರಿ, ನೀನು ದರ್ಶನ್ ಸರ್ ತರ ಕಾಣ್ತಿದ್ಯಾ, ನೀನ್ ಇದಕ್ಕೆ ಅಂತ ತಗೊಳಕ್ಕಾಗಲ್ಲ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಮಿಸ್ಟರ್ ಮಧು ಮಾತಾಡ್ತಿರೋದು. ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಆಗ್ಲಿ ಇವ್ರು ಸುದ್ದಿ ಹಾಕ್ಲಿಲ್ಲ ಅಂದ್ರೆ ಅದು ಆಗದೇ ಇಲ್ಲ. ಅಂದ್ರೆ ಏನೋ ಅಂತ ಆ ದಿನ ಕಂಪ್ಲೀಟ್ ಆಗಲ್ಲ ಅನ್ಸುತ್ತೆ. ನಮ್ಮ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರ ಸುದ್ದಿ ಇದ್ದೇ ಇರುತ್ತೆ. ಯಾಕೆ ಅವ್ರ ವಿಷಯ ಮಾತಾಡ್ತೀನಿ ಅಂತ ಕನ್ಫ್ಯೂಸ್ ಆಗ್ಬೇಡಿ, ವಿಷಯ ಇದೆ. ಏನಪ್ಪಾ ಅಂತಂದ್ರೆ, ಈಗ ನಮ್ಮ ಪಕ್ಕದಲ್ಲೊಬ್ರು ಕೂತಿದ್ದಾರೆ ಡಿ ಬಾಸ್. ಸೊ ಸಡನ್ ನೋಡಿದ್ರೆ ಡಿ ಬಾಸ್ ಅಂತಾನೆ ಅನ್ಸೋದು. ಯಾಕಂದ್ರೆ ಸೇಮ್ ಅವರು ಡಿ ಬಾಸ್ ನ ತದ್ರೂಪಿಂದ ಹೇಳಿದ್ರೆ ತಪ್ಪಾಗಲ್ಲ. ಬೇರೆ ಯಾರು ಅಲ್ಲ, ಮಜಾ ಭಾರತದಲ್ಲಿ ಮನೆ ಮಾತಾಗಿರ್ತಕ್ಕಂತಹ ಅವಿನಾಶ್ ಅವರು. ಸೊ ನಮಸ್ಕಾರ ಸರ್. ನಮಸ್ತೆ. ಅವ್ರ ತರ ಇರೋದು ವರನ ಶಾಪನ. ನನಗ್ ವರನೇ. ಕೆಲವ್ರು ಮಾತ್ರ ಅದು ಮಾತಾಡಿದಾಗ ಅವಾಗ ಅನ್ಸುತ್ತೆ ಅದು ಶಾಪನ ಅಂತ. ಯಾಕಂದ್ರೆ ನನಗೊಂದು 6-7 months ಬ್ಯಾಕ್ ಒಂದೇನೋ ಒಂದು ಕರೆದಿದ್ರು ಒಂದು ದೊಡ್ಡ ವ್ಯಕ್ತಿ ಕರೆದ್ರು, ಮಾತಾಡಿದ್ರು. ಸರಿ, ನೀನು ದರ್ಶನ್ ಸರ್ ತರ ಕಾಣ್ತಿದ್ಯಾ, ನೀನ್ ಇದಕ್ಕೆ ಅಂತ ತಗೊಳಕ್ಕಾಗಲ್ಲ, ಇದು ಬಿಟ್ಟು ಏನ್ ಮಾಡ್ತೀಯ ಅಂದ್ರು. ಸರ್, ನಾನು 1.5 ವರ್ಷ ಮಜಾ ಭಾರತ ಮಾಡಿದೀನಿ, ಅದನ್ನ ಬಿಟ್ಟು ನಾನು 15 ನಿಮಿಷ ಸ್ಕಿಟ್ ನ ಲೀಡ್ ಮಾಡುವಂತ ಕೆಪಾಬಿಲಿಟಿ ನನಗಿದೆ ಅಂತ. ಅದ್ ಬಿಟ್ಟು ಏನ್ ಮಾಡ್ತೀಯ, ಈ ತರ ಒಂದಷ್ಟು ಕೇಳಿದ್ರು. ನಾನು ಅದಕ್ಕೆಲ್ಲ ಆನ್ಸರ್ ಮಾಡಿದೆ. ಅವಾಗ ಅನಿಸ್ತು ನನಗೆ, ಅಯ್ಯೋ ದರ್ಶನ್ ಸರ್ ತರ ಕಾಣ್ತೀವಿ. ಅವಾಗ ಅನಿಸ್ತು, ಓ ಇದಾ, ಆಯ್ತು ಬಿಡು, ನಿಮ್ಮೊಬ್ರಿಗೆ ಅನ್ಸಿರ್ಬೋದಲ್ಲ, ಕೋಟ್ಯಾಂತರ ಜನಕ್ಕೆ ನನಗೆ ಸಾಕು. ಅವ್ರು ಯಾರೋ ಒಬ್ರಿಗೋಸ್ಕರ ನನ್ಗೆ ಆತರ ಬೇಜಾರಾಗಿದೆ, ಅದು ನನ್ಗೆ ವರಾನೇ ಸರ್. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ನನ್ಗೆ ವರಾನ. ಅದು ನನ್ನ ತಾಯಿ ಮಾಡಿದ ವರಾನೋ, ಇಲ್ಲ ದೇವ್ರು ಕೊಟ್ಟಿರೋದೋ, ಇಲ್ಲ ದರ್ಶನಣ್ಣನ ರೂಪ ಸಿಕ್ಕಿದ, ಅದು ಭಗವಂತನ ಥ್ಯಾಂಕ್ಸ್ಫುಲ್ ಹೇಳ್ತೀನಿ ಯಾವಾಗ್ಲೂ. ಈಗ ನೀವು ಚಿಕ್ಕವರಾಗಿದ್ದಾಗ ಯಾವ ತರ ಇರ್ತಾರೆ, ಯಾವ ತರ ಆಗ್ತಾರೆ ಅಂತ ಗೊತ್ತಾಗಲ್ಲ. ನೀವು ದರ್ಶನ್ ಅವ್ರ ತರ ಅಂದ್ರೆ ಡಿ ಬಾಸ್ ತರ ಕಾಣಿಸ್ತೀರಾ ಅಂತ ಯಾವಾಗ ಗೊತ್ತಾಯ್ತು ನಿಮ್ಗೆ? ಅದೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಅವಾಗ ಒಂದು 4-5 ವಿಡಿಯೋ ಟಿಕ್ ಟಾಕ್ ಏನೋ ಮಾಡಿದೆ. 2000 ಎಷ್ಟು ಏಜ್ ಎಷ್ಟಿತ್ತು ಅವಾಗ? ಒಂದು 22. ಅಲ್ಲಿವರೆಗೂ ನೀವು ಅಂದ್ಕೊಂಡಿರ್ಲಿಲ್ಲ? ಯಾಕಂದ್ರೆ ನಾನು ಮಾಡ್ತಾ ಇದ್ದಿದ್ದೆ ಕೂಲಿ ಕೆಲಸ, ಆಟೋ ಓಡಿಸ್ಕೊಂಡು, ಆಟೋ ಗ್ಯಾರೇಜ್ ಕೆಲಸ, ಅಲ್ಲೆಲ್ಲೋ ಗಾರೆ ಕೆಲಸ, ಅದು ಇದು ಮಾಡ್ಕೊಂಡಿದ್ದ. ಅಲ್ಲಿವರೆಗೂ ನಾನು ಯಾರು ಅಂತ ಇನ್ನೂ ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4 ವಿಡಿಯೋ ಟಿಕ್ ಟಾಕ್ ಅನ್ನ ಮಾಡಿದಾಗ ಒಂದಷ್ಟು ಜನ ಐಡೆಂಟಿಫೈ ಮಾಡೋ, ಈ ತರ ಕಾಣಿಸ್ತಾನೆ ಅಂದ್ಬಿಟ್ಟು, ಅದಾದ್ಮೇಲೆ ಚಾನಲ್ ಇಂದ ಇವ್ರು ಹಿಂಗಿದ್ದಾರೆ ಅಂತ ಕರೀರಿ ಅಂತ ಕರ್ದಾದ್ಮೇಲೆ ಅವರು ಇವ್ರು ಅಂದ್ಮೇಲೆ ಡೈರೆಕ್ಟರ್ ಅವರೆಲ್ಲ ಮಾತಾಡಿದಾಗ ಅನಿಸ್ತು. ಅದಾದ್ಮೇಲೆ ಮಜಾ ಬರ್ದ ಫಸ್ಟ್ ಎಂಟ್ರಿ ಏನು, ನಾನು ಎಲ್ಇಡಿ ಓಪನ್ ಆಗಿ ರಚಿತಾ ಮೇಡಮ್ ಬಂದಿದ್ದು, ಗುರು ಸರ್, ಅನುಪಮ, ಅವಾಗ ಆ ಮೇಡಮ್ ಹೇಳಿದಾಗ ಓ ಹಿಂಗಿದೀನ ಅಂತ ಅವಾಗ ಅನ್ಸಿದ್ಬಿಟ್ಟು ಅಲ್ಲಿವರೆಗೂ ಪ್ರಾಮಿಸ್ ಗೊತ್ತಿಲ್ಲ. ಈಗ ನೀವು ಏನೋ ನಿಮ್ದೇ ಆದ ಕೆಲಸದಲ್ಲಿದ್ರಿ ಅಥವಾ ಎಜುಕೇಶನ್ ಓದ್ತಾ ಇದ್ರಿ, ಆ ಓದೋ ಟೈಮಲ್ಲಿ ಯಾರಾದ್ರೂ ನೀವು ದರ್ಶನ್ ತರ ಕಾಣಿಸ್ತೀರಾ ಅಂತ ಯಾರಾದ್ರೂ ಹೇಳಿದ್ರ ಅಕ್ಕಪಕ್ಕದ ಮನೆಯವರು ಯಾರಾದ್ರು, ಅಥವಾ ನಿಮ್ಗಾದ್ರೂ ಕನ್ನಡಿ ನೋಡ್ಕೊಂಡಾಗ, ಯಾಕಂದ್ರೆ ಅವ್ರ ಸಿನಿಮಾ ನೋಡಿರ್ತೀರಾ ನೀವು, ನೋಡಿದಾಗಾದ್ರೂ ನಾನು ಹೋಗ್ತಾನೆ ಇದೀನ ಅಂತ ಏನಾದ್ರು ನಿಮ್ಗೆ ಅನ್ಸಿತ್ತ ಅವಾಗ? ಅದೇ ಹುಡುಗರು, ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಎಲ್ಲ ಅವರು ಇವರು ಚೂರ್ ಕಾಣಿಸ್ತೀವಿ ಅನ್ನೋದು ಬಿಟ್ರೆ ನನಗ್ ನಿಜವಾಗ್ಲು ಸರ್, ನಾನು ನೋಡ್ಕೊಂಡಾಗ ಅವಿನಾಶ್ ಆಗೇ ಇದ್ರಿ. ನನ್ಗೆ ಅನ್ಸಿದ್ದು ಯಾವಾಗ ಎಲ್ಲ ಅಂದ್ಮೇಲೆ ಕಾಣಿಸ್ತೀನಿ ಮಾಡ್ತೀನಿ ಅಂತ ಅದ್ ಗೊತ್ತಿಲ್ಲ. ಅವ್ರು ಹೇಳಿದಾಗ ಅದನ್ನ ರಿಸೀವ್ ಮಾಡ್ಕೋಬೇಕು. ಸಿಕ್ಕಿರೋದು ಅದೃಷ್ಟ ಅಲ್ವಾ. ಇದು ಸಿನಿಮಾ ಮಾಡಿದ್ರಿ ರೀಸೆಂಟ್ ಆಗಿ, ತಲ್ವಾರ್ ಅಂತ. ಹೌದೌದು, ನೀವೇ ಇಂಟರ್ವ್ಯೂ ಮಾಡಿದ್ರಿ. ಮಾಡಿದ್ದೆ. ಧರ್ಮ ಸರ್, ಮೊದಲನೇ ಸಿನಿಮಾ ಫಸ್ಟ್ ಸಿನಿಮಾ ಸರ್. ಅಂದ್ರೆ ಮಜಾ ಭಾರತ ಮಾಡ್ಕೊಂಡೇ ನನಗೆ ನಮ್ಮ ಪ್ರೊಡ್ಯೂಸರ್ ಶಿವ್ ಸರ್ ಅಂತ ಇದ್ದಾರೆ ಮಜಾ ಭಾರತದಲ್ಲಿ, ಅವ್ರ ಫ್ರೆಂಡ್ ಸುರೇಶ್ ಬ್ಯಾರೇಸಂದ್ರ ಅಂತ ಇದ್ರು, ನಿಮ್ ಜೊತೆಲಿ ಇಂಟರ್ವ್ಯೂ ಮಾಡೋ ಬಂದ್ರು. ನಾನು ಸ್ಕಿಟ್ ಮಾಡ್ತಾ ಇದ್ದೆ, ಮುಗಿಸ್ಕೊಂಡ್ ಬಂದೆ. ಕ್ಯಾರವಾನಿಗೆ ಕರೆದ್ರು ಶಿವ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್. ಬಂದ್ವಿ, ಹಿಂಗೆ ಸಿನಿಮಾ ಇದೆ ಕಣೋ, ನೀನು ಮಾಡು ಅಂತ. ನಾನು ಸರಿ ಸರ್ ಆಯ್ತು ಅಂದೆ. ಆಮೇಲೆ ಆಫೀಸಿಗೆ ಕರೆದ್ರು, ಆಫೀಸಲ್ಲಿ ಬಂದ್ಬಿಟ್ಟು ಮಾತಾಡಿದೆ, ಈ ತರ ಕ್ಯಾರೆಕ್ಟರ್ ಅಂತ. ಅದೇ ಫಸ್ಟ್ ಸಿನಿಮಾ, ನಾನು ಫಸ್ಟ್ ಎಂಟ್ರಿ ಆಗಿದೆ ಅದು ಧರ್ಮ ಸರ್ ಜೊತೆಲಿ ಇದ್ರು, ತುಂಬಾ ಹೇಳ್ಕೊಟ್ರು, ಡೈರೆಕ್ಟ್ರು, ಪ್ರೊಡ್ಯೂಸರ್ಸ್, ಚೆನ್ನಾಗಿ. ನೀವು ಮಜಾ ಭಾರತ ಒಂದ್ ಬಿಟ್ರೆ ನೆಕ್ಸ್ಟ್ ಸಿನಿಮಾ ಅಂತ ಮಾಡಿದ್ದು ಡೈರೆಕ್ಟ್ ಸಿನಿಮಾನೇ ಮಾಡಿದ್ದು. ಈ ಪ್ರೆಸೆಂಟ್ ಯಾವ ಮೂವಿ ನಡೀತದೆ ಸರ್? ಇವಾಗ ಬಲೆ ಹುಚ್ಚ ಅಂತ, ರವಿಶಂಕರ್ ಸರ್ ಇದಾರೆ, ತಬ್ಲಾಣಿ ಸರ್ ಇದಾರೆ, ರಾಜ್ ಬಾಲ್ವಾಡಿ ಸರ್ ಇದಾರೆ. ಒಂದು ದೊಡ್ಡ ಟೀಮ್ ಸರ್. ಅಂದ್ರೆ ನಾನು ಈ ತರ ಮಾಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್. ಆರ್ಟಿಸ್ಟ್ಗಳು ಖಂಡಿತ ರವಿಶಂಕರ್ ಸರ್ ಜೊತೆಲಿ ಆಕ್ಟ್ ಮಾಡೋದು, ಅವ್ರು ನೋಡ್ಕೊಂಡು ಬಂದವ್ರು ನಾವು. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀವಿ, ಅವ್ರ ಜೊತೆ ಆಕ್ಟ್ ಮಾಡ್ತೀವಿ ಅನ್ನೋದು ಅದು ಪುಣ್ಯ ಅನ್ಕೋಬೇಕು ನನಗೆ. ಅಂದ್ರೆ ದೊಡ್ಡವರೇ ಇದಾರೆ ಸರ್, ಅವ್ರ ಜೊತೆಲೆಲ್ಲ ಕಲಿತಾ ಇದ್ದೀನಿ, ಖುಷಿ ಆಗುತ್ತೆ. ಅಂದ್ರೆ ಇಷ್ಟು ಮಾಡಿದ ಸಿನಿಮಾಗಿಂತ ಇದು ದೊಡ್ಡ ಪ್ರೊಡಕ್ಷನ್, ಚೆನ್ನಾಗಿದೆ, ಆಗುತ್ತೆ. ನೆಕ್ಸ್ಟ್ ಈಗ ಆಲ್ಮೋಸ್ಟ್ 70% ಕಂಪ್ಲೀಟ್ ಆಗಿದೆ, 30%